ಹೌದು, ಎಷ್ಟು ಕ್ಯೂಟ್ ಆಗಿದೆ ನೋಡು. ಅದು ಕೊಂಬು ನೋಡು ಎಷ್ಟಿದೆ, ಇಷ್ಟು ಚಿಕ್ಕ ಮರಿ ಕ್ಯೂಟ್ ಆಗಿದಾವೆಲ್ಲ. ಚಿಕ್ಕ ಚಿಕ್ಕ ಮರಿಗಳು ಬಿಟ್ಬಿಟ್ಟಿದ್ದಾರೆ, ದೊಡ್ಡದಿಲ್ಲ. ದನ ಮಾಡಿ ಓದ್ಕೊಂಡ್ ತಿರುಗ್ತಿರೋದು. ಅವಳು ನಡೀತಾ ಇಲ್ಲ, ಅವಳು ಭಯ ಪಟ್ಬಿಟ್ಟಿದ್ದಾಳೆ. ಮತ್ತೆ ಅವ್ರ ನೇಮ್ನು ಹಾಕಿರ್ತಾರೆ, ಯಾರ್ಯಾರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಂತ. ಹಿಂಗ್ ಹೋಗ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ಸಿಗುತ್ತೆ ನಿನ್ಗೆ ಚೀತಾ. ಸೂಪರಾ. ಸ್ಟ್ರಾಬೆರಿ ಬೇರೆ ಇದೆ ಅದ್ರಲ್ಲಿ. KFC ಆರ್ಡರ್ ಮಾಡ್ಕೊಂಡು ತಿಂತಾ ಇದೀವಿ. ಇಲ್ಲ ಇಲ್ಲ, ತಿಂತಾಳೆ ಪಾಪು. ಚಿಕ್ಕ ಇಬ್ರು ಜಗಳ ನೋಡಿ. ಇಲ್ಲಿ ಅವಳು ಇವನ್ ಮೇಲೆ ಟ್ರೈ ಮಾಡ್ತಾನೆ, ಅಣ್ಣ ಬಾಯಲ್ಲಿ ಒಂಚೂರು ಎಷ್ಟು ತೋರಿಸ್ತೀನಿ ಹೆಂಗ್ ಕಾಣುತ್ತೆ ಅಂತವ. ಇವನು ಬೇಡ ಬೇಡ ಅಂತವ, ಅವಳು ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಅವನ ಮೇಲೆ ಟ್ರೈ ಮಾಡೋದಿಕ್ಕೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ಸೊ ಪುಟ್ಟಿ ಅಕ್ಕ ಮತ್ತೆ ಮುಂದೆ ಪವನ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಅವರು ಇಲ್ಲೊಬ್ರು ಸಣ್ಣ ಮೇಡಮ್ ಇದ್ದಾರೆ. ಹಾಯ್ ಮಾಡು ಪಾಪು. ಮಾಡ್ಬೇಕು ಸೊ ನನ್ನ ತಮ್ಮ ಬಂದಿದ್ದಾನೆ. ನನ್ನ ತಮ್ಮ, ಅಕ್ಕ, ಪುಟ್ಟಿ, ಪಾಪು ಎಲ್ಲ ಊರಿಂದ ಬಂದಿದ್ದಾರೆ. ಇವತ್ತು ಗೌರಿ ಹಬ್ಬ ಅಲ್ಲ, ಬಾಗ್ನ ತಗೊಂಡ್ ಬಂದಿದ್ದಾರೆ. ಇವತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗೋಣ ಹಂಗೆ ಎಲ್ಲಾದ್ರೂ ಅಂತ ಹೊರಟಿದೀವಿ. ಬಟ್ ತುಂಬಾ ಟ್ರಾಫಿಕ್ ಇದೆ, ಗೊತ್ತಲ್ಲ ಬ್ಯಾಂಗ್ಳೂರು. ಇವಾಗ ಇದಕ್ಕೆ ಬನ್ನೇರ್ಘಟ್ಟ ಝೂಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ, ಹೋಗ್ತಾ ಇದ್ದೀವಿ. ಪಾಪುಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ. ಮತ್ತೆ ತುಂಬಾ ದಿನಗಳಾಯ್ತು ನಾವು ಹೋಗಿ. ನೀನ್ ಫಸ್ಟ್ ಟೈಮ್ ಅಲ್ಲ ಝೂಗೆ? ಬನ್ನೇರ್ಘಟ್ಟ ಝೂ ಫಸ್ಟ್ ಟೈಮ್. ಸೊ ತುಂಬಾ ದಿನಗಳಾಗಿತ್ತು. ನಾವು ಹೋಗ್ಬಿಟ್ಟು ಬನ್ನೇರ್ಘಟ್ಟ ಝೂಗೆ ಹೋಗೋಣ ಅಂತ ಹೊರಟಿದೀವಿ. ನೋಡೋಣ. ತುಂಬಾ ಮಳೆ ಬರೋ ತರ ಬೇರೆ ಇದೆ. ಮಳೆ ಬರ್ತಿದ್ರೆ ಸಾಕು, ಹೋಗೋಷ್ಟ್ರೊಳಗಡೆ ಮೇ ಬಿ ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ರೀಚ್ ಆಗ್ತೀವಿ. ಮಳೆ ಬರಬಾರ್ದು, ಬಿಕಾಸ್ ಪ್ಲಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ ಆಮೇಲೆ ನಾವು ಹೋದ್ರೂ. ಸೊ ನೋಡೋಣ ಈ ಡೇ ಹೇಗಿರುತ್ತೆ ಅಂತ ನಿಮ್ಗೆಲ್ಲ ಶೇರ್ ಮಾಡ್ತೀನಿ. ಏನ್ ಪುಟ್ಟಿ ಸಮಾಚಾರ? ಕಾಲೇಜಿಗೆ ರಜೆನಾ? ಅಯ್ಯೋ ನಾಚಿಕೆ. ಫೋನ್ ಇಲ್ಲಿ ನೋಡಿ, ಇಲ್ಲಿ ನಾಚಿಕೆ ಹೇಳೋ ಮಾತಾಡೋ. ಇವಾಗ ನಿನ್ನೆ ಇಂಡಿಪೆಂಡೆನ್ಸ್ ಡೇ, ಇವಾಗ ಸ್ಯಾಟರ್ಡೆ ಸಂಡೇ ಇದೆಯಲ್ಲ. ನೆಕ್ಸ್ಟ್ 2 days ಕಂಟಿನ್ಯೂಸ್ 3 days ಹಾಲಿಡೇ ಇರೋದ್ರಿಂದ ಎಲ್ಲ ಬಂದಿದ್ದಾರೆ ಮನೆಗೆ. ಸೊ ರಜಾ ಹಾಕಿದ್ಯಾ? ಇಲ್ಲ ಅಂದ್ರೆ ಅಲ್ಲ, ಇವತ್ತಿನ ಸ್ಯಾಟರ್ಡೆ ರಜಾ ಇರುತ್ತಲ್ಲ. ಅವ್ರವ್ರನ್ನ ಕೇಳು. ಕಿತ್ತೂರಾಣಿ ಚೆನ್ನಮ್ಮ ಇವ್ರು ನೋಡಿ, ಕಿತ್ತೂರಾಣಿ ಚೆನ್ನಮ್ಮ. ಹೇಗಿದ್ದೀರಾ ಚೆನ್ನಮ್ಮ? ಹೇಳಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕ್ಯಾರೆಕ್ಟರ್ ನಿನ್ನೆ ನಾಟಕ ಪ್ರದರ್ಶನ ಮಾಡಿದ್ರು ಸ್ಕೂಲಲ್ಲಿ. ಅದಕ್ಕೋಸ್ಕರ ಅವರನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಎಲ್ರು ಕರೀತಾರೆ. ಪಾಪು ಡೈಲಾಗ್ ಹೇಳು, ಒಂದು ಡೈಲಾಗ್. ನಿನ್ನ ಏನ್ ಹೇಳ್ದೆ ಇದ್ರಲ್ಲಿ ನಾಟಕ ಪ್ರದರ್ಶನ ಮಾಡುವಾಗ? ಹೇಳ್ಸೊಂದ್ ಡೈಲಾಗು. ಬ್ರಿಟಿಷರೇ ಏನದು? ಭಾರತ ಬಿಟ್ಟು ತೊಲಗಿ. ಪಾಪನ್ ಡೈಲಾಗ್. ಕಪ್ಪ ಬೇಕೆ ಕಪ್ಪ, ನಿಮಗೆ ಹೇಗೆ ಕೊಡಬೇಕು ಕಪ್ಪ ಅಂತೆ. ಚೆನ್ನಾಗಿ ಇದ್ ಮಾಡಿದಾಳೆ. ಹೇಳಕ್ ಹೇಳು ಪಾಪ. ಅವಳು ಹೇಳ್ತಾ ಇಲ್ಲಪ್ಪ, ಫುಲ್ಲು ಮೂಡ್ ಆಫ್ ಆಗಿದೆ ಅವಳದು ಯಾಕೋ. ಇವಾಗ ತಾನೇನು ಬಂದ್ವಿ ಬನ್ನರ್ಘಟ್ಟ ಝೂಗೆ. ಯಪ್ಪ ಎಷ್ಟು ಬಂದಿದ್ದಾರೆ ವೆಹಿಕಲ್ಸ್ಗಳು ಇವತ್ತು ಅಂತ ಆದ್ರೆ. ಮೇ ಬಿ ಕಂಟಿನ್ಯೂಸ್ 3 days ಹಾಲಿಡೇ ಇದೆಯಲ್ಲ, ಅದಕ್ಕೆ ತುಂಬಾ ಅಂದ್ರೆ ತುಂಬಾ ವೆಹಿಕಲ್ಸ್ ಬಂದಿದೆ. ಕ್ರೌಡ್ನು ಜಾಸ್ತಿ ಇದೆ ಅನ್ಕೋತೀನಿ. ಜಸ್ಟ್ ಇವಾಗ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಅಲ್ಲೇ ಟಿಕೆಟ್ ತೊಳೆಯೋದಕ್ಕೆ ಅಂತ ಅವ್ನ ಅಲ್ಲೇ ನಿಲ್ಸ್ಬಿಟ್ಟು ಬಂದ್ವಿ ಕೌಂಟರ್ ಹತ್ರ. ಇವಾಗ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ನೋಡ್ಬೇಕು, ಸಫಾರಿ ಟ್ರೈ ಮಾಡ್ಬೇಕು. ಸಫಾರಿಗೇನೋ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನೋಡೋಣ. ನೋಡು, ನಾವು 40 ಕಿಲೋಮೀಟರ್ ಆಲ್ಮೋಸ್ಟ್ ಎಷ್ಟು ತಗೊಂಡು ಗೊತ್ತಾ ಟೈಮ್? ಒಂದು 2.5-3 hours ಆಯ್ತಲ್ಲ. ಮನೆಯಿಂದ ಹೊರಟಾಗ ನಾವು ಆಲ್ಮೋಸ್ಟ್ 12 o'clock ಆಗಿತ್ತು. ಇವಾಗ ಅಲ್ಲಿ 3 o'clock ಆಗಿದೆ. ಸೊ 3 hours, ಬಿಕಾಸ್ ಒಂದೇ ಕಡೆ ಸ್ಟ್ರಕ್ ಆಗಿದ್ವಿ. 1.5-2 hours ಟ್ರಾಫಿಕ್ ಅಲ್ಲಿ. ವೆಹಿಕಲ್ಸ್ ಮಾತ್ರ ತುಂಬಾ ಇದೆಯಪ್ಪ ಇವತ್ತು.
ಸಫಾರಿಗೆ ಟ್ರೈ ಮಾಡಿದ್ವಿ ಬಟ್ ಟಿಕೆಟ್ ಕ್ಲೋಸ್ ಮಾಡಿದಾರಂತೆ ಬಿಕಾಸ್ ಜನಗಳು ತುಂಬಾ ಕ್ರೌಡ್ ಜಾಸ್ತಿ ಬಂದಿದೆ ಅಂತ ಸಫಾರಿಗೆ ಇದು ಟಿಕೆಟ್ ಕ್ಲೋಸ್ ಮಾಡಿದ್ದಾರೆ. ಮತ್ತೆ 5 o'clock ಏನೋ ಕ್ಲೋಸ್ ಆಗುತ್ತಂತೆ, 5 ಗಂಟೆಗೆನೆ. ಅದಕ್ಕೆ ಸಫಾರಿ ಇಲ್ಲ. ಸೊ ಝೂಗ್ ಬಿಟ್ಟಿದ್ದಾರೆ ಅಷ್ಟೇನೆ ಟಿಕೆಟ್. ಪರ್ ಪರ್ಸನ್ 120 ಏನೋ ಚಾರ್ಜ್ ಮಾಡ್ತಾರೆ. ಮಕ್ಳಿಗೆ ಮೇ ಬಿ ಆಫ್ ಟಿಕೆಟ್ ಅನ್ಸುತ್ತೆ. ಸೊ ಯಾರಾದ್ರೂ ಅದೇ ಫ್ರೀ ಇದ್ರೆ ಬಂದು ಆರಾಮಾಗಿ ನೋಡ್ಬೋದು. ಆಲ್ಮೋಸ್ಟ್ ಫಸ್ಟ್ ಟೈಮ್ ಎಲ್ಲ ಬಂದಿದ್ವಿ ಲಾಸ್ಟ್ ಟೈಮ್ನುವೆ, ಬಟ್ ಸ್ವಲ್ಪ ಅವಾಗ್ಲಿಗೂ ಇವಾಗೂ ಸ್ವಲ್ಪ ಚೇಂಜಸ್ ಆಗಿದೆ. ಫುಲ್ ಎಲ್ಲ ಝೂ. ಇವ್ರು ನೋಡಿ ಝೂ ನಲ್ಲಿ ಆಟ ಆಡಿ ಅಂದ್ರೆ ಇವರು ಬಬಲ್ಸ್ ಬಿಟ್ಕೊಂಡು ಆಟ ಆಡ್ತಾ ಇದ್ದಾರೆ. ನೀರ್ ಅನ್ಸುತ್ತಲ್ಲಪ್ಪ, ಜಿಂಕೆಗಳು ಅಲ್ವಾ ಇದು? ಚಿಕ್ಕಿ ಮತ್ತೆ ಕೃಷ್ಣ ಮೃಗ ಅಂತ ಏನೋ ಅಂತಾರೆ ಇದಕ್ಕೆ. ಸೊ ಆ ಪ್ರಾಣಿಗಳು ಎಷ್ಟು ದೊಡ್ಡ ದೊಡ್ಡಗಿದಾವೆ ಅಲ್ಲ. ಪಾಪ ನೀರ್ ಕುಡಿತಾ ಇದಾವೆ. ಅವಳು ಕೆಳಗಡೆ ಕಿಳಿಸು, ಇಳಿತಾ ಇಲ್ವಾ ಪವನ್? ಕೆಳಗಡೆ ಕಿಳಿತಾ ಇಲ್ಲ ಭಯ ಪಡ್ಕೊಂಡು. ಫುಲ್ಲು ಭಯ ಪಡಿಸ್ಬಿಟ್ರು ಪವನ್ ಅವಳಿಗೆ. ಚೀತಾ ಟೈಗರ್ ಎಲ್ಲ ಇದೆ ಅಂತ ಅವಳು ಇಳಿತಾನೆ ಇಲ್ಲ ಕೆಳಗಡೆ ನಡ್ಕೊಳ್ಳೋದಕ್ಕೆ. ಇವಾಗ ನೋಡ್ ಕೆಳಗಡೆ ಅವಳು ಇಳಿತಾನೆ ಇಲ್ಲ. ಏನ್ ರಮ್ಯಾ, ಕಾರಲ್ಲಿ ಭಯ ಪಟ್ಲಲ್ಲ ಅದಕ್ಕೆ. ಡೈನೋಸರ್ ಅದು ಒರಿಜಿನಲ್ ಅಲ್ಲ, ಡ್ಯೂಪ್ಲಿಕೇಟ್ ಡೈನೋಸರ್. ಪವನ್ ಒಂದ್ ಆನೆ ತೆಕ್ಕೊಡು ಪವನ್, ಆನೆ ತೆಕ್ಕೊಡು ನಮ್ಗೆ ಆಟ ಆಡೋದಿಕ್ಕೆ. ಆಫೀಸ್ಗೆ ಹೋಗಲ್ಲ, ಆಟ ಆಡಿಸ್ಕೊಂಡು ಆನೆ ಆಟ ಆಡಿಸ್ಕೊಂಡಿರ್ತೀನಿ. ವಾವ್ ಪಾಪು, ರನ್ 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 ಫಾಸ್ಟ್. ಅಲ್ಲಿ ನೋಡಿ ವಾಕ್ ಮಾಡ್ತಾ ಇದೆ ಫುಲ್, ಒಂದೇ ಕಡೆ ಕೂರಕ್ಕಾಗಲ್ಲ ಅಂತ. ಪವನ್ ಇನ್ನೊಂದು ಟೈಗರ್ ತೋರಿಸಿ ಇಲ್ಲಿ. ಕರಡಿ ಅಲ್ಲ, ಒಂದೇ ಒಂದಿದೆ, ಹಂಗಿದೆ ಅಲ್ಲ, ಚೆನ್ನಾಗಿದೆ. ಆ ಕರಡಿ ನೋಡಕ್ ಕ್ರೌಡ್ ನೋಡಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲಿ ಸುತ್ತ ಉದ್ದ ಕರಡಿಗೋಸ್ಕರ. ಏನೋ ಫುಡ್ ಹಾಕಿದ್ದಾರೆ, ವೆಜ್ ಏನೋ ವೆಜಿಟೇಬಲ್ಸ್ ಏನೋ ತರಕಾರಿನ ಏನೋ ಹಾಕಿದ್ದಾರೆ, ತಿಂತಾ ಇದೆ. ಅಲ್ಲಿ ನೋಡಿ ಅದು ಹೊರ್ಗಡೆ ಬರ್ಬಾರ್ದು ಅಂತ. ಇದು ಮೇ ಬಿ ಎಲೆಕ್ಟ್ರಿಕ್ ವೈರ್ ಅನ್ಸುತ್ತೆ. ಅಲ್ಲ, ಎಲೆಕ್ಟ್ರಿಕ್ ವೈರ್ ಬಿಟ್ಬಿಟ್ಟಿದ್ದಾರೆ, ಹೊರ್ಗಡೆ ಬರ್ಬಾರ್ದು ಅಂತ. ಕೆಳಗಡೆ ಇದ್ರೊಳಗಡೆನೆ ಪಾರ್ಕ್ ಒಳಗಡೆನೆ ವಾಟರ್ ಫೌಂಟೇನ್ ಮತ್ತೆ ಬೋಟಿಂಗ್ ಮಾಡಿದ್ದಾರೆ. ನೋಡೋಣ ಅವನ್ಗೂ ಚಾನ್ಸ್ ಸಿಗುತ್ತಾ ಬೋಟಿಂಗ್ ಅಲ್ಲಿ ಹೋಗೋದಿಕ್ಕೆ ಅಂತ. ತುಂಬಾ ಕ್ಯೂ ಇದೆ ಇವತ್ತು, ಕ್ರೌಡ್ ಇರೋದ್ರಿಂದ. ನೋಡೋಣ ಟಿಕೆಟ್ ಸಿಕ್ಕಿದ್ರೆ ನಾವು ಹೋಗ್ಬೋದು ಬೋಟಿಂಗ್ ಅಲ್ಲಿ. ಚೆನ್ನಾಗಿದೆ ಅಲ್ಲ ವಾಟರ್ ಫೌಂಟೇನ್, ಎಷ್ಟು ಹೈಟಿಗೆ ಆಗ್ತಿದೆ ನೋಡು, ಚೆನ್ನಾಗಿದೆ ಅಲ್ಲ. ಅದಕ್ಕೆ ಏ ವಾ, ಸರಿ ಅಲ್ಲಿ ಅಲ್ಲಿ ಅಮ್ಮ ಬಿದೋಯ್ತಾ. ನಿಂದೇನೆ ನಿಂದೇನೆ ನೀನೆ. ಪಾಪ ಕೊಡು ರಮ್ಯಾ, ತಗೋ ಬಾ ಬಾ. ಏ ಗುಡ್ ಗರ್ಲ್, ಬಿದೋಗ್ತೀಯ, ನಿಧಾನ ನಿಧಾನ. ಆಫ್ ಮಾಡು. ಕ್ಯೂಟ್ ಆಗಿದಾವಲ್ಲ, ಚಿಕ್ಕ ಚಿಕ್ಕ ಇದೆ, ತುಂಬಾ ಕ್ಯೂಟ್ ಆಗಿದಾವಪ್ಪ. ನಾವು ಜಿಂಕೆಗಳಲ್ಲ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಚಿಕ್ಕದು ಇದ್ರೂ ಕೊಂಬು ನೋಡಿ ಎಷ್ಟು ಉದ್ದ ಇದೆ ಅನ್ಸ. ಮೇ ಬಿ ಸಾರಂಗ ಅನ್ಸುತ್ತೆ ಇದು ಪವನ್. ನೋಡಿ ಫೈಟ್ ಬೇರೆ ಆಡ್ತಾ ಇದ್ದಪ್ಪ, ಎಷ್ಟು ಚಿಕ್ಕ ಚಿಕ್ಕಗಿದಾವೆ ನೋಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿ. ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ತುಂಬಾ ಕ್ಯೂಟ್ ಆಗಿದಾವ ನೋಡೋದಿಕ್ ಮಾತ್ರ. ಹೌದು, ಎಷ್ಟು ಕ್ಯೂಟ್ ಆಗಿದೆ ನೋಡು. ಅದು ಕೊಂಬು ನೋಡು ಎಷ್ಟಿದೆ, ಇಷ್ಟು ಚಿಕ್ಕ ಮರಿಗಳಿಗೇನೆ. ಹೌದು, ತುಂಬಾ ಚೆನ್ನಾಗಿದಾವೆ ಮಾತ್ರ ನೋಡೋದಿಕ್ಕೆ. ಒಂದೇ ಅಲ್ಲ, ನೀರಾನೆ, ನೀರು ಕುದುರೆ, ನೀರು ಆನೆ ಅಂತಾರೆ. ಓಕೆ, ಕುದುರೆ, ಹಿಪೋಪೊಟಮಸ್ ಒಂದೇ ಒಂದು ಎಷ್ಟು ದಪ್ಪ ಇದೆ ನೋಡಿ ಅಲ್ಲ. ಆಲ್ಮೋಸ್ಟ್ ಎಲಿಫೆಂಟ್ ಸೈಜ್ ಇದೆ. ಇನ್ನ ದಪ್ಪ ಇದೆ ಅಂತ ಯಾವಾಗ್ಲೂ. ಮತ್ತೆ ನಿಂಗೆ ಗೊತ್ತಾ, ಪ್ರಪಂಚದಲ್ಲೇ ಹ್ಯೂಮನ್ ಹಂಟ್ ಮಾಡೋ ಪ್ರಾಣಿ ಬಂದ್ಬಿಟ್ಟು ಹಿಪೋಪೊಟಮಸ್, ನೀರಾನೇನೆ. ಹ್ಯೂಮನ್ಸ್ ನ ಜಾಸ್ತಿ ಹಂಟ್ ಮಾಡೋ ಪ್ರಾಣಿ ಬಂದ್ಬಿಟ್ಟು ಇದೇನೆ. ಓ, ಇದನ್ನು ಜಿಂಕೆಗಳಲ್ಲ. ಓಕೆ, ಇದಕ್ ಚುಕ್ಕೆಗಳಿದೆ. ಪವನ್, ಅದ್ರ ಕೊಂಬು ನೋಡು ಡಿಫ್ರೆಂಟ್ ಆಗಿದೆ ನೋಡಿ. ಅದ್ರ ಕೊಂಬು
ಡಿಫ್ರೆಂಟ್ ಆಗಿದೆ ಅದು ಜಿಂಕೆ. ಇದೆಲ್ಲ ಹಾ ಮಧ್ಯದಲ್ಲಿ ಹೌದು, ಎಲ್ಲಾದ್ರೂ ಸ್ಟ್ರೈಟ್ ಇರುತ್ತೆ, ಇಲ್ಲ ಒಂದ್ ಸ್ವಲ್ಪ ಹಿಂಗೆ ಉಲ್ಟಾ ಪಲ್ಟಾ ಕರ್ವ್ ಇದ್ದಂಗಿರುತ್ತೆ. ಬಟ್ ಅದ್ ನೋಡು ಒಂಥರ ಅಂಬ್ರಲಾ ಛತ್ರಿ ಟೈಪ್ ಅಲ್ಲಿ ಇದೆ. ನೋಡಿ, ಯಾವ ತರ ಜಾತಿ ಅಂತ ಕಮೆಂಟ್ ಮಾಡಿ. ಹಾ, ನಾನಂತೂ ಫಸ್ಟ್ ಟೈಮ್ ಆ ತರದ್ ನೋಡ್ತಾ ಇರೋದು, ಆ ತರ ಕೊಂಬಿರೋ ಅಂತ ಜಿಂಕೆನ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. 4 ಜನ ಸಮಾಧಾನ ಮಾಡಿ ಓದ್ಕೊಂಡ್ ತಿರುಗ್ತಿರೋದು, ಅವಳು ನಡೀತಾ ಇಲ್ಲ. ಅವಳು ಭಯ ಪಟ್ಬಿಟ್ಟಿದ್ದಾಳೆ. ಪಾಪ ಯಾರ್ ಫ್ರೆಂಡ್ ಅದು? ಕುಳ್ಳಮ್ಮ ಯಾರ್ದದು? ಮಲ್ಗಿದ್ಯಾ? ಎಲಿಫೆಂಟ್ ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಬಿಟ್ಟಿದಾರಲ್ಲ, ಅದು ದಂತ ಬೇರೆ ಬಂದ್ಬಿಟ್ಟಿದೆ ಇದಕ್ಕೆ. ಎಷ್ಟು ಕ್ಯೂಟ್ ಆಗಿದಾವೆ, ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಬಿಟ್ಬಿಟ್ಟಿದ್ದಾರೆ, ದೊಡ್ಡದಿಲ್ಲ. ಅಷ್ಟೇ, ತುಂಬಾ ಆನೆಗಳು ಪ್ರಾಣಿಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಮತ್ತೆ ಅವ್ರ ನೇಮ್ನು ಹಾಕಿರ್ತಾರೆ ಯಾರ್ಯಾರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಂತ. ಏನಪ್ಪಾ ಹಿಂಗ್ ಹೋಗ್ಬೇಕು ನಾವು? ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ಸಿಗುತ್ತೆ ನಿನ್ಗೆ ಚೀತಾ. ವಿ ಆರ್ ದೇರ್ ಹಿಯರ್. ಹಿಂಗ್ ಹೋಗ್ಬೇಕು. ಚೀತಾ ಲಯನ್ ಎಲ್ಲ ಇಲ್ಲಿದೆ ನೋಡು. ಇದು ಇಂಡಿಯನ್ ಚೀತಾ ಅಂತೆ, ಭಾರತೀಯ ಚಿರತೆ ಅಂತ ಹಾಕಿದ್ದಾರೆ. ಸಖತ್ತಾಗಿದಾವೆ ಎರಡೂನು ಮಾತ್ರ. ಹೆಂಗಿದೆ ನೋಡಿ, ಹೆಂಗ್ ಮಲ್ಗಿದಾವೆ ಅಂತ ಎರಡು. ಎಂತೆಲ್ಲ ನಮ್ ಕಡೆಗೆ ಲುಕ್ ಕೊಡ್ತಾ ಇದೆ, ಬನ್ನಿ ಒಳಗಡೆ ಅಂತ. ಲಯನ್ ಮಗ್ಳು ಸಖತ್ತಾಗಿದೆ ಅಲ್ಲ. ಇದು ಗಂಡು ಪವನ್. ಆ ಪುಕ್ಕ ಇರುತ್ತಲ್ಲ ಲಯನ್ಗೆ ಮುಂದೆ, ಅದು ಗಂಡು. ಸಖತ್ತಾಗಿದೆ ಅಲ್ಲ. ಎರಡಿದೆ, ಆ ಕಡೆ ಒಂದಿದೆ, ಕಾಣಿಸ್ತಾ ಇಲ್ಲ, ಮರೆಯಾಗಿದೆ. ಏನ್ ಸೈಲೆಂಟ್ ಆಗಿ ಮಲ್ಗಿದಾವ್ ನೋಡಿ. ಎಷ್ಟು ಜನ ನೋಡಿದೀನಿ ನಾನು ನಿಮ್ಮಂತವ್ರನ್ನ ಅಂತ. ಅಪ್ಪ ಮಳೆ ಬಂದ್ಬಿಡ್ತದ ಜೋರಾಗಿ. ಈ ಮಳೆ ಸದ್ಯ ಅಷ್ಟೊತ್ತಿಗೆ ಎಲ್ಲ ನೋಡಿ ಮುಗೀತು, ಇಲ್ಲ ಅಂದಿದ್ರೆ ಸರಿಯಾಗಿ ತಗ್ಲಾಕೊಳ್ತಾ ಇದ್ವಿ. ಹಾ, ನಾವ್ ಇನ್ನೊಂದ್ ಸ್ವಲ್ಪ ಲೇಟಾಗಿ ಬಂದಿದ್ರೆ ಇದನ್ನ ಕವರ್ ಮಾಡಕ್ ಆಗ್ತಿರ್ಲಿಲ್ಲ, ಮಳೆ ಸ್ಟಾರ್ಟ್ ಆಗ್ಬಿಡ್ತು ಅಲ್ಲ. ಫುಲ್ಲು ಮಳೆ. ಎಷ್ಟು ಜನ ಬಂದಿದ್ದಾರೆ ಇವತ್ತು ಅಂತ ಅಂದ್ರೆ, ಹೆವಿ ಕ್ರೌಡ್ ಇದೆ. ಹೆವಿ ಅಂದ್ರೆ ಹೆವಿ ಕ್ರೌಡ್ ಇದೆ ಎಲ್ಲಾ ಕಡೆನೂ. ಒಂದ್ ಪ್ರಾಣಿಗಳಿಗಿಂತ ಮನುಷ್ಯರ ಸಂಖ್ಯೆನೇ ಜಾಸ್ತಿ ಇದೆ ಇವತ್ತು. ಪ್ರಾಣಿಗಳಿಗಿಂತ ಮನುಷ್ಯರು ಜಾಸ್ತಿ ಇದ್ದಾರೆ ಇಲ್ಲಿ ನೋಡಕ್ ಬಂದಿದ್ದವ್ರು. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ಏನೋ. ಈಗ ಒಂದು ಶಾಕಿಂಗ್ ನ್ಯೂಸ್ ಕೊಡ್ಲೇ ಎಲ್ರಿಗೂನುವೆ? ಚೆನ್ನಾಗಿದೆ. ಹಾ, ಬಸ್ ಸ್ಟಾಪ್ ಇದು. ಬಸ್ಗಳು ಬರ್ತವೆ ಅನ್ಸುತ್ತೆ, ಗವರ್ನಮೆಂಟ್ ಬಸ್ಸಸ್ ಇಲ್ಲಿಗೆ. ಜಸ್ಟ್ ಇವಾಗ ಬನ್ನೇರ್ಘಟ್ಟದಿಂದ ಬಂದ್ಬಿಟ್ಟದೆ ಮನೆಗೆ ಹೋಗೋ ರೋಡಲ್ಲಿ KR ಪುರಂ ಹತ್ರ, ಊರಿಂದ ಮುಂದಕ್ಕೆ. ಇವಾಗ ಯಾವ್ದೋ ಹೊಸ್ದಾಗಿದೆ ಇದು, ಫುಲ್ ಪೋಲಾರ್ ಬೇರ್ ಅಂಡ್ ಸಮೋಸಾ ಪಾರ್ಟಿ ಮತ್ತೆ ಚಾಯ್ ಬಿಸ್ಕೆಟ್ ಅಂತ. ಸೊ ಇವಾಗ ಪೋಲಾರ್ ಬೇರ್ಗೆ ಹೋಗೋಣ ಅಂತ. ಐಸ್ ಕ್ರೀಮ್, ಮಳೆ ಬರ್ತಾ ಇದೆಯಲ್ಲ ಚಳಿಗೆ, ಮತ್ತೆ ಇನ್ನ ಚಳಿ ಆಗ್ಲಿ ಅಂತ ಐಸ್ ಕ್ರೀಮ್ ತಿಂದು ಟೇಸ್ಟ್ ನೋಡೋಣ ಅಂತವ. ಇಲ್ಲ ಅಲ್ಲಿ ಕೂರೋಣ ನೋಡಿ. ಗಡ್ಬಡ್ಡು, ಡೆತ್ ಬೈ ಚಾಕ್ಲೇಟ್, ಸೀಸನ್ ಯಾವ್ದಿದೆ ಅಂತ ನೋಡ್ತಾ ಇದ್ದೀನಿ. ಸೀಸನ್ ವೈಸ್ ಇವ್ರದ್ದು ಫೇಮಸ್ ಇರುತ್ತೆ, ಸೀಸನ್ ವೈಸ್ ಚಾಕ್ಲೇಟ್ ಐಸ್ ಕ್ರೀಮು. ಸೊ ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ. ಅಲ್ಲ, ರಶ್ಮಿಗೆ ಅಲ್ಲಿ ತುಂಬಾ ಕೋಲ್ಡ್ ಐಸ್ ಕ್ರೀಮ್ ತಿನ್ನೋದು ಅವಶ್ಯಕತೆ ಇತ್ತ? ಅದೆಲ್ಲ ಶೇಕ್ಸ್, ಮಿಲ್ಕ್ ಶೇಕ್. ಅದನ್ನೇ ಕೋಲ್ಡ್ ಹೋಗ್ಬೇಕು. ಇಲ್ಲಿ ನಿನಗೆ ಗೊತ್ತಾ ಇನ್ನೊಂದು ಡೈಲಾಗ್ ಪವನ್? ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ನಂಗೆ ಕೋಲ್ಡ್ನ ಕೋಲ್ಡಿಂದನೇ ತೆಗಿಬೇಕು. ನಮ್ಮ ಆರ್ಡರ್ ಬಂತು ಪಾಪು, ಆರ್ಡರ್ ಬಂತು. ಇವಾಗ ಫುಲ್ ಬ್ಯಾಟಿಂಗ್ ಮಾಡೋದು ಒಂದೇ ಕೆಲಸ. ಈ ಚಳಿಗೆ, ಈ ಕೋಲ್ಡಿಗೆ, ಅದು ಬೇರೆ ಕಾಫ್ ಸರಿಗಿದೆ. ಪಪ್ಪು ಹೇಗಿದೆ? ಯಮ್ಮಿ ಯಮ್ಮಿ. ಇಲ್ಲ ಇಲ್ಲ ತಿಂತಾಳೆ ಪಾಪು. ಚಿಕ್ಕ ಯಾಕೆ ಹೆಂಗಂದ್ರೆ ಇಲ್ಲ ಹೊಡಿತೀನಿ ಪಾಪು.
ಚಾಕ್ಲೇಟಾ ತಗೊಳ್ಳಿ ಬಾಪು. ನೀನು ಈ ಕಡೆಗೆ ಬಾ, ಇಲ್ಲ ನಾನು ಪವನಲ್ಲಿ ಸ್ಪ್ರೆಡ್ ಮಾಡ್ಬೋದು. ನೈಸ್. ಪಾಪು ನನಗೆ ಸ್ವಲ್ಪ ಕೊಡು. ಒಂದ್ ಸ್ಪೂನ್, ಒಂದೇ ಸ್ಪೂನ್ ಚಿಕ್ಕಿಗೋಸ್ಕರ. ಚಿಕ್ಕಿ ತೆಕ್ಕೊಟ್ಟಿದ್ದಲ್ಲ ಒಂದ್ ಸ್ಪೂನು ಪ್ಲೀಸ್. ಪಾಪುದು ಸೂಪರ್ ಇದೆ. ಸೂಪರ್ ಹೇಳು, ಚಿಕನ್ ಹೇಳು. ಅವಳಿಗೆ ಕೋಪ ಬಂದಿದೆ, ನಾನು ತಗೊಳ್ತಾ ಇದ್ದೀನಿ ಅಂತ ಕೋಪ ಬಂದಿದೆ ಅವಳಿಗೆ. ಪಪ್ಪು ತಳ್ಳ ತಿನ್ಲಾ? ಇಲ್ಲಿ ಥ್ಯಾಂಕ್ ಯು ವೆಲ್ಕಮ್ ಹೇಳಲ್ವಾ? ಸೂಪರ್ ಇದೆ ನಿಂತು. ಫೀನಿಕ್ಸ್ ಮಾಲ್ಗೆ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕೊಂಡು ಹೋಗೋಣ, ಶಾಪಿಂಗ್ ಏನಾದ್ರು ಮಾಡೋಣ ಅಂತ ಬಂದ್ವಿ. ಅಕ್ಕಾರಾಗೇನೆ ಮತ್ತೆ ಇವಾಗ ಹಾಸನ್ಗೆ ಹೋಗ್ತಾರೆ. ಸೊ ನಾವು ಹಂಗೆ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದೀವಿ ಮಾಲ್ಗೆ. ಇಂಟ್ರೆಸ್ಟ್ ಲಾಕ್ ಮಾಡ್ದ? ಮಾಡ್ದ. ಡೌಟಾ? ಡೌಟ್ ಏನಿಲ್ಲ, ಲಗೇಜ್ ಏನಿರುತ್ತೆ ಎತ್ಕೊಂಡು ಹೋಗ್ತಾರಷ್ಟೇ. ಲಗೇಜ್ ಎತ್ಕೊಂಡು ಹೋದ್ರೆ ಪ್ರಾಬ್ಲಮ್ ಇಲ್ಲ, ಕಾರ್ ಎತ್ಕೊಂಡು ಹೋಗ್ಬಾರ್ದು ರಶ್ಮಿ, ನನಗೆ ಅದು ಮೇನ್ ಇಂಪಾರ್ಟೆಂಟ್. ಒಂದು ಟೀ ಶರ್ಟ್ ನನ್ಗ ಚೆನ್ನಾಗಿದ್ಯಾ? ಅದ್ ಬೇಡ, ಇಲ್ವಾ ಇಲ್ಲಿ ಪಾಪು, ಇಲ್ಲಿ ನೋಡಿ. ಇವತ್ತು ಶಾಪಿಂಗ್ ಅಂತ ಬಂದ್ವಿ, ಸಂಡೇ ಇತ್ತಲ್ಲ, ಅಕ್ಕಾರು ಶಾಪಿಂಗ್ ಮಾಡ್ಬೇಕು ಅಂತ ಅಂದ್ರ. ಇದನ್ನ ನನಗೆ ಕೊಟ್ಟಿದ್ದಾಳೆ, ಇದು ನನ್ಗೆ ಆಗುತ್ತಂತೆ. ಎಲ್ಲೋದ್ಲು? ಹಲೋ, ಇದು ಓಕೆನಾ? ಓಕೆ. ದುಡ್ಡು ಯಾರು ಕೊಡ್ತೀರಾ? ನೀವು ಕೊಡ್ತೀರಾ? ಬಿಲ್ ಪೇ ಮಾಡ್ತೀರಾ? ಓಕೆ, ಡನ್. ಥ್ಯಾಂಕ್ ಯು. ಸೆಕೆಂಡ್ ಅದು ಬೇಡ. ಅದು ಯಾವ ಕಲರ್? ಫ್ಲವರಾ? ಯಾವ ಕಲರ್ ಯಾವ್ದಿದು? ಪಿಂಕಾ? ಇದ್ ನೋಡಿ, ಇದು ಕಲರ್ ಚೆನ್ನಾಗಿ, ಗ್ರೇ ಕಲರ್ ಅಲ್ಲಿ ಕೆಳಗೆ. ಪಾಪಗೆ ಶಾಪಿಂಗ್ ನಡೀತಾ ಇದೆಯಪ್ಪ. ನಾನು ನೋಡಿ ಇವೆರಡು ಸೆಲೆಕ್ಟ್ ಮಾಡಿದ್ದಾಳೆ. ಅವಳು ನನಗೆ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಚಿಕ್ಕಿ ತಗೊಂಡು ನಾನು ಪೇ ಮಾಡ್ತೀನಿ, ಬೈ ಮಾಡು ಅಂತವ. ಚೆನ್ನಾಗಿದ್ಯಾ? ಎಲ್ಲಿ ಇಟ್ಕೋ, ನೋಡ್ಕೋ. ಚೆನ್ನಾಗಿದ್ಯಾ? ಯಾವ ಕಲರು ಅದು? ಎಲ್ಲೋನಾ? ಎಲ್ಲಿ ಇಟ್ಕೋ, ಹಿಂಗೆ ಇಟ್ಕೊಂಡು ನೋಡ್ಕೋಬೇಕು. ಅಲ್ಲಿ ನೋಡ್ಕೋ. ಸೂಪರಾ? ಸ್ಟ್ರಾಬೆರಿ ಬೇರೆ ಇದೆ ಅದ್ರಲ್ಲಿ. ಇಲ್ಲಿ ನನ್ಗೆ ಕೊಡ್ತೀಯಾ? ಬಿಲ್ ಪೇ ಮಾಡ್ತೀಯಾ? ನಾನು ಬಟ್ಟೆ ಪಾಪು ನನ್ಗೂ ಕೊಡ್ಸು. ಪಾಪು ಅವಳೇ ಶಾಪಿಂಗ್ ಮಾಡ್ಕೊತಾ ಇದ್ದಾಳ. ಅವಳಿಗೆ ಅದು ತುಂಬಾ ಚೆನ್ನಾಗಿದೆ ಅಂತ ಅವಳೆ ಬೈ ಮಾಡ್ತಾಳೆ. ಹುಡುಗಿಯರನ್ನ ಶಾಪಿಂಗ್ ಕರ್ಕೊಂಡ್ ಬಂದ್ರೆ ಇದೇ ಪ್ರಾಬ್ಲಮ್. ಬನ್ನಿ ಹೋಗೋಣ ಅಂತಂದ್ರೆ ಬರಲ್ಲ. ಅವ್ರ ಪಾಡಿಗೆ ಅವ್ರು ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಕಲರ್ ಚೆನ್ನಾಗಿದೆ, ಲೈಟ್ ಕಲರ್ ತಗೊಳ್ಳಿ. ಯಾವ್ದೋ ಒಂಚೂರು ಬೇಗ ಹೋಗೋಣ. ಅವ್ರು ಮತ್ತೆ ಹಾಸನಕ್ಕೆ ಹೋಗ್ಬೇಕಲ್ಲ. ಈ ಕಲರ್ ಇದೆ ಆಲ್ರೆಡಿ ನನ್ನ ಹತ್ರ. ಯಾವ ಕಲರು? ಪಾಲಿಶ್ ಸೆಲೆಕ್ಷನ್ ಮಾಡೋದು ಎಷ್ಟೊತ್ತಪ್ಪ? ಹಾಫ್ ಅನ್ ಅವರ್ ಅಲ್ಲಿ ನೋಡಿ ಎಷ್ಟೊಂದು ತಗೊಂಡಿದೀವಿ ಅಂತ. ಇಲ್ಲಿ ನೋಡಿ ಎಷ್ಟೊಂದು ತಗೊಂಡಿದೀವಿ ಅಂತ. ನೋಡಿಲ್ಲ ಹೆಂಗ್ ಹೇಳ್ತಾ ಇದ್ದಾರೆ. ಏನಂತ? ಇದು ಫಂಕ್ಷನ್ ಇದ್ದಾಗ ಹಿಂಗೆ ಬಂದ್ಬಿಡಿ, ಶಾಪಿಂಗ್ ಬರ್ತೀನಿ ಅಂತ, ಇಲ್ಲೇ ಮೇಕಪ್ ಆಗ್ಬಿಟ್ಟು ಬಂದ್ಬಿಡಿ ಹಂಗೆ ಡೈರೆಕ್ಟ್ ಅಂತ. ಫ್ರೀ ಆಗಿ ಒಳ್ಳೆ ಐಡಿಯಾಪ್ಪ. ಅವ್ರನ್ನ ಕೊಡ್ತಾ ಇರೋದು. ನೀನ್ ಬಿಲ್ ಕೊಡ್ಬೇಕಾದ್ರೆ ನೀನು ಪವನ್ ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊತೀನಿ. ಇದು ಸಮಾಧಾನವಾಗಿ. ಇವ್ರನ್ನಿಬ್ರು ಜಗಳ ನೋಡಿ. ಇಲ್ಲಿ ಅವಳು ಇವನ್ ಮೇಲೆ ಟ್ರೈ ಮಾಡ್ತಾನ, ಅಣ್ಣ ಬಾಯಿಲ್ ಒಂಚೂರು ಎಷ್ಟು ತೋರಿಸ್ತೀನಿ ಹೆಂಗ್ ಕಾಣುತ್ತೆ ಅಂತವ. ಇವನು ಬೇಡ ಅಂತವ, ಅವಳು ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಅವನ ಮೇಲೆ ಟ್ರೈ ಮಾಡೋದಿಕ್ಕೆ. ಏನು ನೈಲ್ ಪಾಲಿಶ್? ಲಿಪ್ಸ್ಟಿಕ್ ಟ್ರೈ ಮಾಡಕ್ಕ? ಈ ಜಗಳ ನೋಡಿ, ಇಲ್ಲಿ ಯಾರಿಗೆ ಹೇಳೋಣ? ಅವನಿಗೆ ಹಚ್ಚಕ್ಕೋದೆ ಬಿಡ್ತಾನ.
ಹೆಂಗಿದೆ KFC? ಫುಲ್ ಕ್ರೌಡ್ ಇದೆ ಇವತ್ತು ಸಂಡೇ ಆಗಿರೋದಕ್ಕೆ ಅನ್ಸುತ್ತೆ. KFC ಆರ್ಡರ್ ಮಾಡ್ಕೊಂಡು ತಿಂತಾ ಇದೀವಿ. ಹೆಂಗಿದೆ? ಬಿಸಿ ಬಿಸಿ ಇದೆ. ಚೆನ್ನಾಗಿದೆ. ಸೊ ಇದು ಅದು ತಿಂದ್ಮೇಲೆ ಇನ್ನೇನು ಮಾಡೋದು? ಇದು ತಿಂದ್ಮೇಲೆ KFC ತಿಂದ್ಮೇಲೆ ಶಾಪಿಂಗ್ ಆಯ್ತು. ಅಕ್ಕ ಊರಿಗೆ ಹೋಗ್ತಾರಲ್ಲ ಅವ್ರಿಗೋಸ್ಕರ ಡ್ರಾಪ್ ಮಾಡಿಬಿಟ್ಟು ಊರಿಗೆ ಹೊರಟಿದ್ದಾರೆ ಅವರು. ನಾಳೆ ಪಾಪ ಸ್ಕೂಲ್ ಇದೆಯಲ್ಲ, ಹೋಗ್ಲೇಬೇಕು ಹಾಸನ್ಗೆ ಅವ್ರು ಇವತ್ತು. ಸೊ ಅದಕ್ಕೋಸ್ಕರ ಒಂದು ರೌಂಡ್ ಎಲ್ಲ ಸುತ್ತಾಡ್ಬಿಟ್ಟು ಅವರು ಹೋಗ್ತಾರೆ ಬಸ್ಗೆ, ನಾವು ಮತ್ತೆ ರಿಟರ್ನ್ ಮಾಡಬೇಕು. ಏನಾಯ್ತು ರಶ್ಮಿ? ಫೈನಲಿ ಸಿಕ್ತು. ಸಿಕ್ದೆ ಫುಲ್ ಹುಡುಕಿ 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 ಒಂದ 10 ಮಿನಿಟ್ಸ್ ಇಂದ ಫೈನಲಿ ಇಲ್ಲಿದೆ. ನಮ್ ಕಾರ್ ಫೈನಲಿ ಸಿಕ್ತು. ನಂಬರ್ ನೋಡ್ಕೊಳ್ಳಿಲ್ಲ, ನಂಬರ್ ನೋಡ್ಕೊಂಡಿಲ್ಲ, ಪಾರ್ಕಿಂಗ್ ನಂಬರ್ ಹುಡುಕಿ 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 ಲಾಸ್ಟ್ ಇಲ್ಲಿ ಸಿಕ್ತು. ನಾನ್ ಬೇರೆ ಏನ್ ಮಿಸ್ಟೇಕ್ ಮಾಡಿದ್ದೆ ಗೊತ್ತಾ? ನೀವು ಇದಕ್ಕೆ ಇದ್ರಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಪವನ್ ಏನ್ ಹೇಳಿದ್ರೆ ಲಾಕ್ ಮಾಡ್ದೆ ಅಂದ್ರೆ ಲಾಕ್ ಮಾಡ್ದೆ ಹಂಗೆ ಬರ್ತಾರೆ ಅಂತ ಡೈಲಾಗ್ ಹೊಡೆದ್ರು. ಕಾರ್ ಲಾಕ್ ಮಾಡ್ದಲ್ಲ ಬಂದಿ. ಕಾರ್ ಲಾಕ್ ಮಾಡಿಲ್ಲ, ಬಟ್ ಕೀನು ಹಂಗೆ ಮರ್ತೋಗಿ ಅಲ್ಲೇ ಬಂದ್ಬಿಟ್ಟಿದ್ದೆ. ಬಟ್ ಏನ್ ಮಾಡಕ್ಕಾಗಲ್ಲ, ಮರ್ತೋದೆ ಅಲ್ಲ, ಬೇಕಂತ ಮಾಡಿಲ್ಲ ಅಲ್ಲ. ನಾನು ಪವನ್ ಲಾಕ್ ಮಾಡ್ದೆ. ಪವನ್ ಅಂದ್ರೆ ಕಾರ್ ಲಾಕ್ ಮಾಡ್ದಲ್ಲ ಯಾರಾದ್ರೂ ಮರ್ತೋದೆ. ಸಾರಿ ಸರ್, ನನ್ ಮಿಸ್ಟೇಕ್, ನಾನು ಒಪ್ಕೊಂತೀನಿ, ಬಟ್ ಮರ್ತೋದೆ, ಏನ್ ಮಾಡಕ್ಕಾಗಲ್ಲ.